ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರು ಕರುಣಾಮಯಿ. ದೇವರು ಎಷ್ಟು ಕರುಣೆಯುಳ್ಳವರು ಎಂಬ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡುವುದಾದರೆ ನಿಮ್ಮ ಉತ್ತರ ಏನಿರಬಹುದು? ದೇವರು ಕರುಣಾಮಯಿ, ಆದರೆ ಆ ದೇವರು ನಿಮ್ಮ ಮುಂದೆ ಎಷ್ಟು ಕರುಣೆಯುಳ್ಳವರು ಎಂಬುದಾದರೆ ನಮ್ಮೆಲ್ಲರ ಉತ್ತರ ಎಷ್ಟಿರಬಹುದು, ಏನಿರಬಹುದು? ದೇವರು ಎಷ್ಟು ಕರುಣೆಯುಳ್ಳವರು, ಎಷ್ಟು ಪ್ರೀತಿಯುಳ್ಳವರು ಎಂದು ಹೇಳುವುದಾದರೆ, ತನ್ನ ಮಕ್ಕಳಿಗೆ ಅವರು ಏನನ್ನು ಸಹ ಕೊಡಲು ಸಿದ್ಧ. ತನ್ನ ಮಕ್ಕಳಿಗೆ ಅವರು ಏನನ್ನು ಕೊಡಲು ಸಹ ಸಿದ್ಧರಾಗಿದ್ದಾರೆ. ಹೌದು ಪ್ರಿಯರೇ, ನೋಡಿ, ತನ್ನ ಪ್ರಿಯ ಪುತ್ರನನ್ನು ಕೊಟ್ಟರು. ಹೌದು, ಮಾತ್ರವಲ್ಲ, ಅವರು ತಮ್ಮ ಆತ್ಮರನ್ನೇ ನಮಗೆ ದಾರಿ ಎರೆದರು. ಪವಿತ್ರ ಆತ್ಮರನ್ನೇ ನಮಗೆ ಅವರು ದಾರಿ ಎರೆದರು. ಹೌದು ನನ್ನ ಸಹೋದರನೇ, ಸಹೋದರಿ, ಅಂದರೆ ದೇವರು ಮನುಷ್ಯರಾದ ನಮ್ಮನ್ನು ಅಷ್ಟು ಪ್ರೀತಿಸುತ್ತಾರೆ. ಪವಿತ್ರ ಆತ್ಮರನ್ನೇ ನಮಗೆ ಕೊಡಲು ದೇವರು ಹಿಂಜರಿಯಲಿಲ್ಲ. ತಮ್ಮ ಮಗನನ್ನು ಮಾತ್ರವಲ್ಲ, ತನ್ನ ಮಗನೊಂದಿಗೆ ವಾಸ ಮಾಡುವ ಪವಿತ್ರ ಆತ್ಮರನ್ನ ನಮಗೆ ಅವರು ಕೊಟ್ಟರು. ಈ ದಿನದಲ್ಲಿ ನಾವು ಪವಿತ್ರಾತ್ಮ ವಾರವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪಂಚದಶಮ ಮಹೋತ್ಸವಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡುತ್ತಾ ಇದ್ದೇವೆ. ಪವಿತ್ರ ಆತ್ಮರನ್ನು ಕುರಿತು ನಾವು ಅವಲೋಕನ ಮಾಡುತ್ತಾ ಇದ್ದೇವೆ. ಪ್ರಿಯರೇ, ನೆನ್ನೆ ದಿನ ನಾವು ಧ್ಯಾನಿಸಿದೆವು ಪವಿತ್ರಾತ್ಮರು ಯಾರು ಎಂಬುದನ್ನು. ನೆನ್ನೆ ಧ್ಯಾನಿಸುವಾಗ ನಾವು ಚಿಂತಿಸುತ್ತಾ ಇದ್ದೆವು, ಯೋಹಾನನ ಶುಭ ಸಂದೇಶದ 16ನೇ ಅಧ್ಯಾಯ 7ರಿಂದ ವಚನದಲ್ಲಿ ನಾವು ಚಿಂತಿಸುತ್ತಾ ಇದ್ದೆವು. ಪವಿತ್ರಾತ್ಮರು ಪುರುಷಾರ್ಥಕ ಸರ್ವನಾಮ ಉಳ್ಳವರು. ಪುರುಷರಾಗಿ ಪವಿತ್ರಾತ್ಮರು ಒಬ್ಬ ಪುರುಷರಾಗಿದ್ದಾರೆ. ನಾವು ಧ್ಯಾನಿಸಿದೆವು. ನಿನ್ನೆ ವಾಚನದಲ್ಲಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೆವು. 2 ಮಾತುಗಳಲ್ಲಿ ನಾವು ಧ್ಯಾನಿಸಿದೆವು. ಪವಿತ್ರಾತ್ಮರು ನಮಗೆ ನಮ್ಮ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು ಎಂಬುದಾಗಿ ನಾವು ನಿನ್ನೆ ದಿನದಲ್ಲಿ ನಾವು ಚಿಂತಿಸಿದೆವು. ನೋಡಿ ಪ್ರಿಯರೇ, ಇವತ್ತು ಜಗತ್ತಿನಲ್ಲಿ ನಾವಿದ್ದೇವೆ, ನಮ್ಮ ನೆರೆಹೊರೆಯವರಲ್ಲಿ ನಾವಿದ್ದೇವೆ, ಬಂಧು ಮಿತ್ರಾದಿಗಳ ಮಧ್ಯದಲ್ಲಿದ್ದೇವೆ. ನಾವು ಸಹ ಏನ್ ಮಾಡ್ತೇವೆ ಹೇಳಿ? ಯಾರಾದರೂ ತಪ್ಪು ಮಾಡುವಾಗ ಅದನ್ನು ನಾವು ತಿದ್ದುತ್ತೇವೆ, ಮನವರಿಕೆ ಮಾಡಿಕೊಡುತ್ತೇವೆ. ನಮ್ಮ ಮಕ್ಕಳು ತಪ್ಪು ಮಾಡುವಾಗ ಅದನ್ನ ಮನವರಿಕೆ ಮಾಡಿಕೊಡುತ್ತೇವೆ. ನಮ್ಮ ಮಿತ್ರರು ತಪ್ಪು ಮಾಡುವಾಗ ಅದನ್ನ ಮನವರಿಕೆ ಮಾಡಿಕೊಡುತ್ತೇವೆ. ಸೊ ಯಾರೇ ಆಗಲಿ ಒಬ್ಬರು ಮನವರಿಕೆ ಮಾಡುವಾಗ ನಾವೇನ್ ಮಾಡ್ತೇವೆ? ನಾವು ಮನವರಿಕೆನ ಅವರನ್ನ ತಿದ್ದಿ ಕೊಡುತ್ತೇವೆ. ನೀನು ಮಾಡುವುದು ತಪ್ಪು, ನೀನು ಹೋಗುವ ದಾರಿ ತಪ್ಪು, ನೀನು ಮಾತನಾಡಿದ್ದು ತಪ್ಪು ಎಂಬುದಾಗಿ ಅನೇಕ ವಿಧದಲ್ಲಿ ನಾವು ತಿದ್ದಿಕೊಡುವುದನ್ನ ನಾವು ನೋಡುತ್ತೇವೆ, ನಾವು ತಿದ್ದಿಕೊಡುತ್ತೇವೆ. ಪ್ರಿಯರೇ, ಮತ್ತೆ ನಾವು ನೋಡುವಾಗ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆಯು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು. ಲೋಕದ ಪ್ರತಿಯೊಬ್ಬರ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು ಈ ಪವಿತ್ರ ಆತ್ಮರು ಬರುವಾಗ. ಪೋಷಕಿಯಲ್ಲ, ಪೋಷಕ ಎಂಬುದಾಗಿ ವಾಕ್ಯ ಉಚ್ಚರಿಸುತ್ತದೆ. ನ್ಯಾಯ ನೀತಿಯ ವಿಷಯವಾಗಿ
ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು. 10ನೇ ವಾಕ್ಯದಲ್ಲಿ ನೋಡಿ, ನ್ಯಾಯ ನೀತಿಯ ವಿಷಯವಾಗಿಯೂ ಸಹ ಅವರು ತಮ್ಮ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ನಾನು ಪಿತನ ಬಳಿಗೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಕಾಣಲಾರಿರಿ. ಅಂತಿಮ ತೀರ್ಪಿನ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು. ನೋಡಿ, ಅಲ್ಲಿ ಅಂತಿಮ ತೀರ್ಪಿನ ಬಗ್ಗೆಯೂ ಸಹ ಪವಿತ್ರ ಆತ್ಮರು ಬರುವಾಗ ಮನವರಿಕೆ ಮಾಡಿಕೊಡುತ್ತಾರೆ. ಪೋಷಕರಾದ ಪವಿತ್ರ ಆತ್ಮರ ಸ್ವಭಾವ ಮನವರಿಕೆ ಮಾಡಿಕೊಡುವ ಸ್ವಭಾವ. ಎಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಡುವರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತಾ ಇದ್ದೇವೆ ಪ್ರಿಯರೇ. ಏಕೆಂದರೆ ಇವರು ಲೋಕಾಧಿಪತಿಗೆ ಈಗಾಗಲೇ ನ್ಯಾಯ ತೀರ್ಪನ್ನು ಕೊಡಲಾಗಿದೆ. ಇಹದ ಲೋಕಾಧಿಪತಿಗೆ ನ್ಯಾಯ ತೀರ್ಪನ್ನು ಕೊಡಲಾಗಿದೆ. ನಾನು ನಿಮಗೆ ಹೇಳಬೇಕಾದದ್ದನ್ನು ಇನ್ನೂ ಎಷ್ಟೋ ಇದೆ, ಸದ್ಯಕ್ಕೆ ಅವು ನಿಮಗೆ ಹೊರಲಾರದ ಹೊರೆಯಾಗಬಾರದು. ಸತ್ಯಸ್ವರೂಪಿಯಾದ ಪವಿತ್ರಾತ್ಮರು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ, ನಾನು ಹೇಳಿದೆ ನಿನ್ನೆ, ಪವಿತ್ರಾತ್ಮರು ಇದ್ದಾರೆ, ಒಂದು ವ್ಯಕ್ತಿಯಲ್ಲಿ ಇದ್ದಾರೆ ಎಂಬುದಾದರೆ ಅವರಾರು ಎಂಬುದನ್ನು ನಾವು ಸರಳವಾಗಿ ತಿಳಿದುಕೊಳ್ಳಬಹುದು. ಮತ್ತು ನನ್ನಲ್ಲಿ ಪವಿತ್ರಾತ್ಮರು ಅಂದರೆ ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ ಎಂಬುದಾದರೆ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ನಿಮ್ಮ ಮನಸ್ಸು ಪಾಪ ಮಾಡಲು ಪ್ರೇರಣೆಯನ್ನು ಕೊಡುವುದಿಲ್ಲ. ಹಿರಿಯ ಕಿರಿಯರೆಂಬುವಂತಹ ಭಿನ್ನ ಭೇದವಿಲ್ಲದೆ ಎಲ್ಲರನ್ನು ಗೌರವಿಸುತ್ತೇವೆ. ನಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತೇವೆ. ನಮ್ಮಲ್ಲಿ ಯಾವ ಕೆಟ್ಟತನಗಳು ಮೂಡುವುದಿಲ್ಲ. ಯಾವ ತೀರ್ಪಿಗೂ ನಾವು ಯಾರನ್ನು ಒಳಪಡಿಸುವುದಿಲ್ಲ. ಯಾರನ್ನು ಅಪರಾಧಿ ಎಂದು ಹೇಳುವುದಿಲ್ಲ. ಅದಕ್ಕೆ ಹೇಳ್ತದೆ, ಪವಿತ್ರ ಆತ್ಮರು ಬರುವಾಗ ನಿಮ್ಮನ್ನು ನನ್ನನ್ನು ಸಮಗ್ರ ಸತ್ಯದೆಡೆಗೆ ಅವರು ಕರೆದುಕೊಂಡು ಹೋಗುವರು. ಸಮಗ್ರ ಪವಿತ್ರಾತ್ಮ ಬರುವಾಗ ಸತ್ಯದೆಡೆಗೆ ಮಾತ್ರ ಅವರು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ನೀಚ ಕಾರ್ಯಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಪಾಪ ಕಾರ್ಯಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಅನ್ಯಾಯ ಮಾಡುವುದಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಸುಳ್ಳಾಡುವುದಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಜೂಜಾಡುವುದಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ದುಂದೌತಣಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಪಾಪಾತ್ಮರ ಪಥದಲ್ಲಿ ಕೂರಲು ಕರೆದುಕೊಂಡು ಹೋಗುವುದಿಲ್ಲ. ಕುಡುಕರ ಮಧ್ಯೆ ಕರೆದುಕೊಂಡು ಹೋಗಲು ಬಿಡುವುದಿಲ್ಲ. ಕೆಟ್ಟವರ ಸಹವಾಸವನ್ನು ಮಾಡಲು ಬಿಡುವುದಿಲ್ಲ. ಸಮಗ್ರ ಸತ್ಯದೆಡೆಗೆ ನಿನ್ನನ್ನು ಕರೆದುಕೊಂಡು ಹೋಗುವರು. ಇಲ್ಲಿ ಆಲೋಚಿಸಿ ನನ್ನ ಸಹೋದರ ಸಹೋದರಿ, ನಿನ್ನಲ್ಲಿ ಈ ಸ್ವಭಾವಗಳು ಪವಿತ್ರಾತ್ಮ ನಿನ್ನಲ್ಲಿರುವಾಗ ಅವರು ನಿನ್ನನ್ನು ಯಾವ ದುಷ್ಟ ಜೀವಿತಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಯಾವ ಪಾಪದ ಜೀವನಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ನಿನ್ನಲ್ಲಿ ಶಾಂತಿ, ಸಮಾಧಾನ ನಿನ್ನ ಅಂತರಾಳದಲ್ಲಿರುತ್ತದೆ. ಯಾರು ನಿನ್ನ ಮೇಲೆ ಹೋರಾಟ ತಂದರೂ ಸಹ ನಿನ್ನೊಡನೆ ಆ ದೇವರಿದ್ದಾರೆ ಎಂಬುವಂತ ಧೈರ್ಯ ನಿನ್ನಲ್ಲಿ, ಭರವಸೆ, ನಿರೀಕ್ಷೆ, ನಂಬಿಕೆ ಇರುತ್ತದೆ ನನ್ನ ಸಹೋದರ ಸಹೋದರಿ. ಯಾಕೆಂದ್ರೆ ಪವಿತ್ರಾತ್ಮರು ಬರುವಾಗ ಸಮಗ್ರ ಸತ್ಯದೆಡೆಗೆ, ಸಮಗ್ರವಾದ ಸತ್ಯ, ಅಲ್ಲಿ ಯಾವುದು ಆಚೆ ಈಚೆ ಇಲ್ಲವೇ ಇಲ್ಲ. ನೇರ ನೇರ ದಿಟ್ಟ ದಿಟ್ಟ ಸಮಗ್ರವಾದ ಸತ್ಯದೆಡೆಗೆ ಮಾತ್ರ ಪವಿತ್ರಾತ್ಮರು ಕರೆದುಕೊಂಡು ಹೋಗುವರು. ನೀನು ಯಾರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಯಾರ ಬಗ್ಗೆ ನೀನು ಪರಿಹಾಸ್ಯ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾರನ್ನು ಕೀಳಾಗಿ ಕಾಣಲಿಕ್ಕೆ ಬಿಡುವುದಿಲ್ಲ. ಯಾರ ಮೇಲೆ ಅಪವಾದ ಹೊರಿಸಲಿಕ್ಕೆ ಬಿಡುವುದಿಲ್ಲ. ನಿನ್ನ ದೇವರ ಹಂಬಲ ನಿನಗೆ ಹೆಚ್ಚಾಗುತ್ತದೆ. ನಿನ್ನ ಪ್ರಾರ್ಥನಾ ಜೀವನ ಹೆಚ್ಚಾಗುತ್ತದೆ. ನಿನ್ನಲ್ಲಿ ದೈವ ಜ್ಞಾನ ಹೆಚ್ಚಾಗುತ್ತದೆ. ದೇವರ ಭರವಸೆ ಹೆಚ್ಚಾಗುತ್ತದೆ. ನೀನು ನಿನ್ನನ್ನು ಕುಸಿಯುವಂತೆ ಮಾಡಿದರೂ ನೀನು ವಿಶ್ವಾಸದಲ್ಲಿ ದೃಢವಂದುವಂತೆ ಮಾಡುತ್ತಾರೆ. ಯಾವುದೇ ಕ್ರೂರತನದ ಜೀವಿತಕ್ಕೆ, ಯಾವುದೇ ದುಷ್ಟತನದ ಜೀವಿತಕ್ಕೆ, ಯಾರ ಕುಟುಂಬವನ್ನು ನಾಶ ಮಾಡುವ ಜೀವಿತಕ್ಕೆ, ಯಾರ ಬಗ್ಗೆಯೂ ತಪ್ಪು ಹೊರಿಸಿ ಮಾತನಾಡುವ ಜೀವಿತಕ್ಕೆ ಪವಿತ್ರಾತ್ಮರು ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಅವರು ಬರುವಾಗ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಇದೇ ಮಾರ್ಗ, ಹೀಗೇ ನಡೆಯಿರಿ ಎಂಬುದಾಗಿ ಹೇಳಿಕೊಡುವರು. ಎಡಕ್ಕಾಗಲಿ ಬರಕ್ಕಾಗಲಿ ತಿರುಗುವಾಗ ನೀನು ಇದೇ ಮಾರ್ಗದಲ್ಲಿ ನಡಿ ಎಂದು ಹೇಳಿಕೊಡುವರು.
ನೀನು ಏನನ್ನು ಮಾಡುವುದಕ್ಕೆ ಹೋಗುವಾಗ ಮೊದಲು ನಿನ್ನೊಡನೆ ಮಾತನಾಡುವುದು ಪವಿತ್ರಾತ್ಮರು. ನೀನು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಪವಿತ್ರಾತ್ಮರು ತಪ್ಪಾದ ಕೆಲಸವನ್ನ, ಕೆಟ್ಟದ್ದಾದ ಕೆಲಸವನ್ನು ಮಾಡುವಾಗ ಮೊದಲು ನಿನ್ನ ಹೃದಯಕ್ಕೆ ಬರುವಂತಹ ಮಾತು, ನೀನು ಮಾಡಬೇಡ, ಇದು ಮಾಡಬೇಡ, ಇದು ಪಾಪ, ಇದು ತಪ್ಪು, ಇದು ದೇವರಿಗೆ ವಿರುದ್ಧ ಎಂಬುದಾಗಿ ಮೊದಲನೆಯ ಮಾತು ನಿನ್ನ ಕಿವಿಗೆ ಬೀಳುತ್ತದೆ. ತದ ಬಳಿಕವೆಲ್ಲ ನಿನ್ನಲ್ಲಿ ಬಿಡುವುದು, ನನ್ನಲ್ಲಿ ಬಿಡುವುದು ದುರಾತ್ಮನ ಚಿಂತೆ, ಪ್ರೇರಣೆ, ಕುತೂಹಲ, ಪಾಪ ಮಾಡಲು ಪ್ರೇರಣೆ, ಪಾಪ ಮಾಡಲು ಕುತೂಹಲ, ಪಾಪ ಮಾಡಲು ಹೊಂಚು ಹಾಕುವಿಕೆ, ಪಾಪ ಮಾಡಲು, ಹೀಗೆ ಹಲವಾರು ಸ್ವಭಾವಗಳು ದುಷ್ಟಾತ್ಮದಿಂದ ನಮಗೆ ಬರುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗೆ ಪವಿತ್ರಾತ್ಮರು ಬರುವಾಗ ಸಮಗ್ರ ಸಮತ್ಯದೊಳಗೆ ಕರೆದುಕೊಂಡು ಹೋಗುವರು. ಮಾತ್ರವಲ್ಲ, ವಾಕ್ಯ ಹೇಳುತ್ತದೆ, ಅವರು ತಮ್ಮಷ್ಟಕ್ಕೆ ತಾವು ಏನನ್ನು ಬೋಧಿಸದೆ ತಾವು ಕೇಳಿದ್ದನ್ನೇ ಕುರಿತು ಮಾತನಾಡುವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ನಾವು ನಮ್ಮಷ್ಟಕ್ಕೆ ಏನು ಮಾತನಾಡಲಿಕ್ಕೆ ಆಗುದಿಲ್ಲ. ನಮಗೆ ಏನು ಪವಿತ್ರಾತ್ಮರು ಹೇಳುತ್ತಾರೋ ಅದನ್ನ ಮಾತ್ರ ನಾವು ಕೇಳುತ್ತೇವೆ. ಯಾರು ಬಂದು ಚಾಡಿ ಹೇಳಿಕೊಟ್ರು ಹೇಳಲಿಕ್ಕೆ ಆಗುದಿಲ್ಲ. ಯಾರು ಬಂದು ಕೆಟ್ಟದ್ದು ಹೇಳಿದ್ರು ನಂಬಲಿಕ್ಕೆ ಆಗುದಿಲ್ಲ. ಯಾರು ಬಂದು ನಮ್ಮನ್ನು ಪಾಪದೊಳಗೆ ಕರೆದುಕೊಂಡು ಹೋದ್ರು ಸಹ ಪಾಪಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಪವಿತ್ರಾತ್ಮರು ನಿನಗೆ ಏನನ್ನು ಹೇಳುತ್ತಾರೋ, ನನಗೆ ಏನನ್ನು ಹೇಳುತ್ತಾರೋ ಅದನ್ನು ಮಾತ್ರ ಮಾಡಲು ಸಾಧ್ಯವಾಗುತ್ತದೆ ಹೊರತು ಅದನ್ನು ಬಿಟ್ಟು ಬೇರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ಮಾಡಲು ಅವರು ಬಿಡುವುದೂ ಸಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಾತ್ರವಲ್ಲ, ಪವಿತ್ರಾತ್ಮರು ಬರುವಾಗ ಏನು ಸಂಭವಿಸುತ್ತದೆ, ಅವರು ನಿನ್ನಲ್ಲಿ ವಾಸ ಮಾಡುವಾಗ ಏನು ಸಂಭವಿಸುತ್ತದೆ, ಮುಂದೆ ನಡೆಯಲಿರುವುದನ್ನು ಅವರು ನಿನಗೆ ತಿಳಿಸಿಕೊಡುವರು. ಮುಂದೆ ಆಗುವುದನ್ನು ಅವರು ನಿನಗೆ ತಿಳಿಸಿಕೊಡುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸಿಕೊಡುವರು. ನೋಡಿ, ಇದು ಪವಿತ್ರಾತ್ಮರ ಸ್ವಭಾವ. ಪವಿತ್ರಾತ್ಮರು ನಿಮ್ಮಲ್ಲಿ ಬರುವಾಗ, ನನ್ನಲ್ಲಿ ಬರುವಾಗ ಈ ಕಾರ್ಯಗಳು ನಡೆಯುತ್ತದೆ. ನಿಮ್ಮಷ್ಟಕ್ಕೆ ನೀವೇನು ಹೇಳಲಿಕ್ಕಾಗುವುದಿಲ್ಲ. ಮುಂದೆ ನಡೆಯುವುದನ್ನ ನಿಮ್ಮ ಬಾಯಿಯಿಂದ ಪವಿತ್ರಾತ್ಮರು ಹೊರಡಿಸುತ್ತಾರೆ. ಯಾವುದೇ ದುರ್ಘಟನೆಗಳು ನಡೆಯಲಿರಬಹುದು, ಅನಾಹುತಗಳು ನಡೆಯಲಿರಬಹುದು. ಹೌದು ಪ್ರಿಯರೇ, ನಡೆಯುತ್ತಾರೆ. ಹಲವಾರು ವಿಷಯದ ಅನುಭವಗಳನ್ನು ನಿಮ್ಮ ಮುಂದೆ ನಾನು ಹೇಳಬಹುದು. ಆದರೆ ನಿಮಗೂ ಸ್ವಲ್ಪ ಕೆಲವು ಅನುಭವಗಳು ಇರುತ್ತದೆ ಖಂಡಿತವಾಗಿಯೂ. ಮುಂದೆ ನಡೆಯಲಿರುವಂತಹ ಸಂಗತಿಗಳನ್ನ ಅನೇಕ ಜನರೊಡನೆ ನಾನು ಹಂಚಿಕೊಳ್ಳುತ್ತೇನೆ. ಅವರಿಗೆ ನೇರವಾಗಿ ಹೇಳುತ್ತೇನೆ. ಕೆಲವರು ಹೇಳುವಾಗ ಸಿಟ್ಟು ಮಾಡಿದ್ದುಂಟು, ಕೆಲವರು ಹೇಳುವಾಗ ಪರಿಹಾಸ್ಯ ಮಾಡಿದ್ದುಂಟು, ಕೆಲವರು ಹೇಳುವಾಗ ಅಲ್ಲೆಗೆಳೆದುಂಟು. ಆದರೆ ಅವರ ಜೀವಿತದಲ್ಲಿ ಹೇಳಿದ್ದು ತಪ್ಪದೆ ನಡೆದಿರುತ್ತದೆ. ಮುಂಬರುವುದನ್ನ, ಮುಂದೆ ನಡೆಯುವುದನ್ನ ಅವರು ತಿಳಿಸುವರು. ಪ್ರಿಯರ ಜೀವಿತದಲ್ಲಿ ನಾನು ನೋಡುತ್ತೇನೆ, 5 ನಿಮಿಷಗಳಿಗೆ ಮುಂದೆ ಇನ್ನು 5 ನಿಮಿಷವಿದೆ ಅಂದ್ರೆ ಈ 5 ನಿಮಿಷಗಳಲ್ಲಿ ಏನು ನಡೆಯುತ್ತದೆ ಎಂಬುದನ್ನ ಕೆಲವು ಬಾರಿ ಪವಿತ್ರಾತ್ಮರು ನನಗೆ ತಿಳಿಸುತ್ತಾರೆ. ನಾನು ಅದನ್ನು ಗ್ರಹಿಸುತ್ತೇನೆ. ಒಂದು ಗರ್ಭಿಣಿಯರಿಗಾಗಿ ಪ್ರಾರ್ಥಿಸುವಾಗ ಕೆಲವು ಬಾರಿ 180% ಆ ಗರ್ಭದಲ್ಲಿರುವಂತಹ ಮಗು ಯಾವುದೆಂಬುದನ್ನು ಸಹ ಪವಿತ್ರಾತ್ಮರು ತೋರಿಸಿಕೊಡುತ್ತಾರೆ. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಲು ಹೋಗುವಾಗ ಆ ಕಾರ್ಯವನ್ನು ಮಾಡಬೇಡಿ, ಮಾಡುವಾಗ ನಿಮಗೆ ಸಮಸ್ಯೆ ಇದೆ ಎಂಬುದನ್ನು ತೋರಿಸಿಕೊಡುತ್ತಾರೆ. ಇನ್ನು ಕೆಲವರಿಗೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳಿದೆ, ಹೋರಾಟಗಳಿದೆ ಎಂದೇಳುವಾಗ ಅದನ್ನ ಅಲ್ಲೆಗೆಳೆದವರ ಜೀವಿತದಲ್ಲಿ ಸಂಭವಗಳು ತಪ್ಪದೆ ನಡೆದಿದ್ದಿದೆ. ಮುಂದೆ ನಡೆಯಲಿರುವುದನ್ನು ತಿಳಿಸುತ್ತಾರೆ. ನೋಡಿ, ಯವಾನನನ್ನು ನಾವು ತೆಗೆದುಕೊಳ್ಳಬೇಕಾದರೆ, ಶುಭ ಸಂದೇಶಕರ್ತರಾದ ಯವಾನನ್ನು ತೆಗೆದುಕೊಳ್ಳಬೇಕಾದರೆ, ನಾವು ಪ್ರಕಟಣಾ ಗ್ರಂಥವನ್ನು ನೋಡುವಾಗ ಮುಂದೆ ನಡೆಯಲಿರುವ ಸಾವಿರಾರು ವರ್ಷಗಳ ತದ ಬಳಿಕ ನಡೆಯಲಿರುವಂತಹ ಸ್ವರ್ಗರಾಜ್ಯವನ್ನು ಕುರಿತಾದಂತಹ, ನರಕವನ್ನು ಕುರಿತಾದಂತಹ, ದೇವದೂತರುಗಳನ್ನು ಕುರಿತಾದಂತಹ ಸಕಲವನ್ನು ಸಹ ಮುಂದೆ ತಿಳಿಸಿದಂತಹ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಯೌವಾನರು. ಶುಭ ಸಂದೇಶಕರ್ತರಾದ ಯೌವಾನರು. ಯೆಶಾಯನನ್ನು ನಾವು ನೋಡುತ್ತೇವೆ, ಮುಂದೆ ನಡೆಯಲಿರುವ ಪ್ರಭು ಯೇಸುವಿನ ಜನನವನ್ನು ಸಹ 5,000 ವರ್ಷಗಳ ಹಿಂದೆಯೇ ಅವರು ತಿಳಿಸಿದರು. ಪೂರ್ವ ಪ್ರವಾದಿಗಳನ್ನು ನಾವು ನೋಡುತ್ತೇವೆ. ದೇವರ ಪೂರ್ವ ಪ್ರವಾದಿಗಳ ಮೂಲಕವಾಗಿ ಮುಂದೆ ನಡೆಯಲಿರುವುದನ್ನು ರಾಜರುಗಳಿಗೆ ತಿಳಿಸಿದರು.
ನಾವೇನು ಕಟ್ಟುವುದಕ್ಕಾಗಿ, ಯಾವುದಕ್ಕಾಗಿ ನಾವೇನು ಕಟ್ಟುವುದೆಂಬುದಾಗಿ ಮುಂಚಿತವಾಗಿ ಪವಿತ್ರ ಆತ್ಮರು ತಿಳಿಸಿದರು. ಹೀಗೆ ಮುಂದೆ ನಡೆಯಲಿರುವಂತಹ ಎಷ್ಟೋ ವಿಷಯಗಳನ್ನ, ಬೈಬಲ್ನ ಪುಟಗಳನ್ನು ತೆಗೆದುಕೊಳ್ಳುವಾಗ ಮುಂದೆ ನಡೆಯಲಿರುವಂತಹ ಎಷ್ಟೋ ಪ್ರವಾದಿಗಳು ತಿಳಿಸಿದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಆಮೋಸ್ ಪ್ರವಾದಿಯನ್ನು ನಾವು ನೋಡುತ್ತೇವೆ. ಈ ದಿನದವರೆಗೂ ನಡೆಯುತ್ತಿರುವಂತಹ ಪ್ರವಾದನೆಗಳನ್ನ ನಾವು ನೋಡುತ್ತೇವೆ. ಪವಿತ್ರ ಆತ್ಮರು ತಿಳಿಸಿದ್ದು ಸಾವಿರಾರು ವರ್ಷಗಳ ಕಾಲದ ಹಿಂದೆ ತಿಳಿಸಿದ್ದು ಇಂದಿಗೂ ಸಹ ನಡೆಯುತ್ತಾ ಇದೆ. ಪ್ರಭು ಯೇಸು 2000 ವರ್ಷಗಳ ಹಿಂದೆ ಪವಿತ್ರಾತ್ಮ ಪ್ರೇರಣೆ ತಿಳಿಸಿದಂತ ಘಟನೆಗಳು ಇಂದಿಗೂ ಸಹ, ಕ್ಷಾಮಡಾಮರಗಳು, ಭೂಕಂಪಗಳು, ಚಂಡಮಾರುತಗಳು ಇವೆಲ್ಲವೂ ನಡೆಯುತ್ತಲೇ ಇದೆ. ಇದೆಲ್ಲ ಯಾರ ಕಾರ್ಯ? ಪವಿತ್ರಾತ್ಮ ಕಾರ್ಯ. ಪವಿತ್ರಾತ್ಮ ಕಾರ್ಯ. ಹೀಗೆ ಮುಂದೆ ನಡೆಯಲಿರುವುದನ್ನು ತಿಳಿಸುತ್ತಾರೆ ಪವಿತ್ರ ಆತ್ಮರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತ್ರವಲ್ಲ, ಅವರು ಏನು ಹೇಳಬೇಕು ಅದನ್ನು ಆಯ್ದು ನಮಗೆ ತಿಳಿಸಿಕೊಡುತ್ತಾರೆ. ವಾಕ್ಯ ಹೇಳುತ್ತದೆ, ಅವರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವರು. ದೇವರು ಏನನ್ನ ಹೇಳುತ್ತಾರೋ ಅದನ್ನ ನಮಗೆ ತಿಳಿಸಿ, ಅದು ನಡೆಯುವಂತೆ ಮಾಡಿ, ನಾವು ದೇವರನ್ನು ಮಹಿಮೆ ಪಡಿಸುವಂತೆ, ದೇವರನ್ನು ಆರಾಧಿಸುವಂತೆ, ಅವರ ನಾಮಕ್ಕೆ ಮಹಿಮೆ ಬರುವಂತೆ ಮಾಡುವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರ ಆತ್ಮರು ಬರುವಾಗ ನಾವು ಹೊಸ ಮನುಷ್ಯರಾಗುತ್ತೇವೆ, ಹೊಸ ವ್ಯಕ್ತಿಗಳಾಗುತ್ತೇವೆ. ಅದನ್ನೇ ಯೋಹಾನ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯದಲ್ಲಿ ಪವಿತ್ರ ಆತ್ಮರ ಆಗಮನವನ್ನು ಕುರಿತು ನಾವು ಧ್ಯಾನಿಸುತ್ತೇವೆ. ಆ ಪವಿತ್ರ ಆತ್ಮರ ಆಗಮನದ ದಿನವೇ ಆಗಿದೆ ಪಂಚದಶಮ ದಿನ, ಪೆಂತಕೋಸ್ತ್ ಡೇ. ಬರುವ ಭಾನುವಾರ ಧರ್ಮಸಭೆ ಅದನ್ನು ಆಚರಣೆಗೆ ನಮಗೆ ತರುತ್ತಾ ಇದೆ. ಪ್ರಿಯರಿಗೆ, ಪವಿತ್ರಾತ್ಮರನ್ನು ನಾವು ವ್ಯಕ್ತಿಯಾಗಿ ನಾವು ನೋಡುತ್ತೇವೆ. ಪವಿತ್ರಾತ್ಮರ ವ್ಯಕ್ತಿಯಾಗಿ ನಮ್ಮ ಮುದ್ದೆ ಇದ್ದು ಕ್ರಿಯೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಪವಿತ್ರಾತ್ಮರು ಯಾರಾಗಿದ್ದಾರೆ? ಪವಿತ್ರಾತ್ಮರು ಯಾರಾಗಿದ್ದಾರೆ? ಪವಿತ್ರಾತ್ಮರು ಯಾರಾಗಿದ್ದಾರೆ? ಇಷ್ಟೂ ಕಾರ್ಯಗಳನ್ನು ವಿವರಿಸುವಂತ, ಇಷ್ಟೂ ಕಾರ್ಯಗಳನ್ನು ನಮಗೆ ತಿಳುವಳಿಕೆ ತರುವಂತ, ಇಷ್ಟೂ ಕಾರ್ಯಗಳಲ್ಲಿ ನಾವು ಮಗ್ನರಾಗುವಂತ, ನಡೆಯಲಿರುವಂತಹ ಘಟನೆಗಳನ್ನ, ಈಗೆಲ್ಲವನ್ನ ನಮಗೆ ಅರಿವು ಮೂಡಿಸುವಂತಹ ಪವಿತ್ರಾತ್ಮರು ಯಾರಾಗಿದ್ದಾರೆ? ಎಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 14ನೇ ವಾಕ್ಯವನ್ನು ತೆಗೆದುಕೊಳ್ಳಬೇಕಾದರೆ ಅಲ್ಲಿ ವಾಕ್ಯ ಹೇಳುತ್ತದೆ, ಅವರು ನಿತ್ಯನಾದ ಆತ್ಮರಾಗಿದ್ದಾರೆ. ಅಂದರೆ ಪವಿತ್ರಾತ್ಮರು ದೇವರಾಗಿದ್ದಾರೆ. ಈಸ್ ಎ ಗಾಡ್. ತ್ರಯೇಕತ್ವದಲ್ಲಿ ಒಬ್ಬರಾಗಿದ್ದಾರೆ. ಪವಿತ್ರಾತ್ಮರು ದೇವರಾಗಿದ್ದಾರೆ, ನಿತ್ಯಾತ್ಮರಾಗಿದ್ದಾರೆ. ನಿತ್ಯಾತ್ಮರು, ಅವರಿಗೆ ಸಾವೆಂಬುದೇ ಇಲ್ಲ. ಈ ಲೋಕದ ಸೃಷ್ಟಿಯಲ್ಲಿ ನಿರಂತರವಾಗಿರುವವರಾಗಿದ್ದಾರೆ, ನಿತ್ಯಾತ್ಮರಾಗಿದ್ದಾರೆ, ನಿತ್ಯವಾದ ಆತ್ಮರಾಗಿದ್ದಾರೆ ಎಂಬುದಾಗಿ ನಾವು ಎಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತು ಈ ಪ್ರಪಂಚವನ್ನ ಮುನ್ನಡೆಸ್ತಾ ಇರುವುದು ಯಾರು? ಪವಿತ್ರಾತ್ಮರು. ಈ ಪ್ರಪಂಚವನ್ನ ಆಳ್ವಿಕೆ ಮಾಡುತ್ತಾ ಇರುವವನು ಸೈತಾನ. ಆದರೆ ನಮ್ಮೆಲ್ಲರನ್ನ ಮುನ್ನಡೆಸುತ್ತಾ ಇರುವವರು ಯಾರು? ಪವಿತ್ರ ಆತ್ಮರು. ಪವಿತ್ರಾತ್ಮರು ಒಂದು ಪಕ್ಷ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು. ತಂದೆ, ಮಗ, ಪವಿತ್ರ ಆತ್ಮರು. ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು. ಹೌದು ಪ್ರಿಯರೇ, ಹೀಗೆ ಪವಿತ್ರಾತ್ಮರು ದೇವರಾಗಿದ್ದಾರೆ. ಅವರು ನಿತ್ಯ ಆತ್ಮರಾಗಿದ್ದಾರೆ. ಅವರ ನವಚೈತನ್ಯದಲ್ಲೇ ಇದ್ದಾರೆ. ಅವರಿಗೆ ಪ್ರಾಯವೆಂಬುದೇ ಇಲ್ಲ. ಅಂತ್ಯದವರೆಗೂ ಅವರಿದ್ದಾರೆ.
ಅಂತ್ಯವಾದ ಬಳಿಕವೂ ಅವರಿದ್ದಾರೆ. ಎರಡನೇದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರವನ್ನು ತೆಗೆದುಕೊಳ್ಳಬೇಕಾದರೆ 3ನೇ ಅಧ್ಯಾಯದ 3ನೇ ವಾಕ್ಯವನ್ನು ನಾವು ಚಿಂತಿಸುವುದಾದರೆ, ಅವರು ಪ್ರಭು ಆಗಿದ್ದಾರೆ. ಅವರು ಪ್ರಭು ಆಗಿದ್ದಾರೆ. ಅದಕ್ಕೆ ಮುಂಚಿನ ತರ್ಜಮೆಯಲ್ಲಿ ನಾವು ನೋಡೋದಾದ್ರೆ ಅವರು ಕರ್ತರಾಗಿದ್ದಾರೆ. ಪ್ರಭು ಆಗಿದ್ದಾರೆ ಅಂದರೆ ಅವರು ದೇವರ ಆತ್ಮರೇ ಆಗಿದ್ದಾರೆ. 3ನೇದಾಗಿ ನಾವು ನೋಡಬೇಕಾದ್ರೆ 1 ಪೇತ್ರನಿಗೆ ಬರೆದ ಪತ್ರ 1ನೇ ಅಧ್ಯಾಯ 11ನೇ ವಚನವನ್ನ ನಾವು ಚಿಂತಿಸುತ್ತೇವೆ ಎಂಬುದಾದರೆ, ಅವರು ಕ್ರಿಸ್ತರ ಆತ್ಮವಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪವಿತ್ರ ಆತ್ಮರು ಕ್ರಿಸ್ತರ ಆತ್ಮವಾಗಿದ್ದರು. ಆದರೆ ಯೇಸು ಕ್ರಿಸ್ತರಲ್ಲಿ ಅವರೇ ವಾಸವಾಗಿದ್ದರು. ಯೇಸು ಕ್ರಿಸ್ತರಲ್ಲಿ ಅವರೇ ವಾಸವಾಗಿದ್ದರು. ಯೇಸು ಕ್ರಿಸ್ತರೇ ಆಗಿದ್ದರು ಅವರು. ವಾಕ್ಯ ಹೇಳ್ತದೆ, ತುಂಬಾ ಸ್ಪಷ್ಟವಾಗಿ ಹೇಳ್ತದೆ 1:11 ಆತನು ಕ್ರಿಸ್ತನ ಆತ್ಮವಾಗಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರಲ್ಲಿ ವಾಸವಾಗಿದ್ದವರು ಪವಿತ್ರ ಆತ್ಮರು. ಅದಕ್ಕಾಗಿ ಅವರಷ್ಟು ಕ್ರಿಯೆಗಳನ್ನು ಮಾಡಲು ಸಾಧ್ಯವಾಯಿತು. ಹೀಗೆ ನನ್ನಲ್ಲಿ ನಿಮ್ಮಲ್ಲಿ ಈ ಪವಿತ್ರಾತ್ಮರು ವಾಸವಾಗುವಾಗಲೇ ಯೇಸು ಸ್ವಾಮಿ ಹೇಳುತ್ತಾರೆ, ನೀವು ನನಗೆ ಮಾಡಿದ್ದಕ್ಕಿಂತ ಹೆಚ್ಚಿದ ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾನು ಮಾಡುವುದಕ್ಕಿಂತ ಹೆಚ್ಚಿನದವುಗಳನ್ನು ಮಾಡಲು ಸಾಧ್ಯ. ಪವಿತ್ರ ಆತ್ಮರು ಕ್ರಿಸ್ತರಲ್ಲಿ ವಾಸವಾಗಿದ್ದರು. ಹಾಗೆ ನಮ್ಮಲ್ಲಿಯೂ ಸಹ, ನಿನ್ನಲ್ಲಿ ನನ್ನ ಸಹೋದರನೇ ಸಹೋದರಿಯೇ, ಪವಿತ್ರ ಆತ್ಮರು ವಾಸ ಮಾಡುತ್ತಾರೆ. ಅವರು ವಾಸ ಮಾಡುತ್ತಾರೆ. ಯಾವಾಗ ನಿನ್ನಲ್ಲಿ ವಾಸ ಮಾಡುತ್ತಾರೋ ನಾವು ಧ್ಯಾನಿಸಿದಂತಹ ಎಲ್ಲ ಆಶೀರ್ವಾದಗಳು ನಮ್ಮಲ್ಲಿ ಮಳೆಗೈಯಲ್ಪಡುತ್ತದೆ. ನಮ್ಮ ಮುಖಾಂತರವಾಗಿ ದೇವರು ತಮ್ಮ ನಾಮಕ್ಕೆ ಮಹಿಮೆಯನ್ನು ಹೊರಪಡಿಸುತ್ತಾರೆ. ನಮ್ಮ ಮುಖಾಂತರವಾಗಿ ಹಲವಾರು ಆತ್ಮಗಳನ್ನು ತನ್ನಡೆಗೆ ಕರೆತರುತ್ತಾರೆ. ಹಾಗೆ ಯೋಬನ ಪತ್ರವನ್ನು ನಾವು ಚಿಂತಿಸುವುದಾದರೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಅವರು ನಿರ್ಮಿಸುವ ಆತ್ಮರಾಗಿದ್ದರು. ಈಸ್ ಎ ಬಿಲ್ಡರ್. ಅವರು ನಿರ್ಮಿಸುವ ಆತ್ಮರು. ಕೆಡವಿ ಹೋದುದನ್ನು ಕಟ್ಟುವ ಆತ್ಮರು. ಕುಂದಿ ಹೋದುದನ್ನು ಶಕ್ತಪಡಿಸುವ ಆತ್ಮರು. ಪವಿತ್ರ ಆತ್ಮರು ಅಂದ್ರೆ ಅವರ ಬಗ್ಗೆ ನಾವು ತುಂಬಾ ಆಳವಾಗಿ ನಾವು ಯೋಚನೆ ಮಾಡಬೇಕು. ಪವಿತ್ರ ಆತ್ಮರು ಅಂದ್ರೆ ಸುಮ್ಮನೆ ಏನೊಂದು ಪದ ಅಲ್ಲ. ಅವರು ಹೊಸದಾಗಿ ನಿರ್ಮಿಸುವವರು. ಹಳೆಯದನ್ನ ಕೆಡವಿ ಹೊಸದಾಗಿ ನಿರ್ಮಿಸುವವರು. ನಾವು ನೋಡಿ, ನಮ್ಮ ಜೀವನದಲ್ಲಿ ಮನೆಗಳನ್ನ ಕಟ್ತೇವೆ ಅಲ್ಲ, ಮನೆ ತುಂಬಾ ಹಳೆದಾಗಿದ್ರೆ, ನಮ್ಮ ತಾತ ಮುತ್ತಾತಂದ್ರೆ ಕಟ್ಟಿದ ಮನೆ ಆಗಿದ್ರೆ ಎಲ್ಲ ಕೆಡವಿ ಹಾಕ್ತೇವೆ. ಕೆಡವಿ ಸುಂದರವಾಗಿ ಕಟ್ತೇವೆ. ಒಂದು ಒಳ್ಳೆ ಪ್ಲಾನ್ ಮಾಡಿ ಕಟ್ತೇವೆ. ಹೀಗೇ ಬರಬೇಕು, ತುಂಬಾ ಚೆನ್ನಾಗಿರ್ಬೇಕು ಎಂಬುದಾಗಿ ಕಟ್ತೇವೆ. ಹೊಸದಾಗಿ ನಿರ್ಮಿಸ್ತೇವೆ, ಹೌದಲ್ಲ? ಹಳೆಯ ಬಟ್ಟೆ ಇದೆ, ಬಿಸಾಡ್ತೇವೆ, ಹೊಸದಾಗಿ ಬಟ್ಟೆಯನ್ನು ಹೊಲಿಸಿಕೊಳ್ತೇವೆ. ಹಳೆಯ ವಸ್ತುಗಳಿದೆ, ಬಿಸಾಡ್ತೇವೆ, ಹೊಸದನ್ನ ತರ್ತೇವೆ. ಹೀಗೆ ಹೊಸದನ್ನ ಮಾಡುವಾಗ ಅದೆಲ್ಲವೂ ಕಣ್ಣೋಟಕ್ಕೆ ಹೊಸದಾಗಿ ಕಾಣುತ್ತದೆ. ಹೀಗೆ ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ನಮ್ಮನ್ನು ಹೊಸದಾಗಿ ಅವರು ನಿರ್ಮಿಸುತ್ತಾರೆ. ಹೊಸದಾಗಿ ಅವರು ನಮ್ಮನ್ನು ನಿರ್ಮಿಸಿ ಕಟ್ಟಿ ಎಬ್ಬಿಸುತ್ತಾರೆ. ನನ್ನ ಪ್ರಿಯ ಸಹೋದರನೇ ಸಹೋದರಿ, ಹೀಗೆ ದೇವರು, ಪವಿತ್ರ ಆತ್ಮರು ದೇವರಾಗಿದ್ದಾರೆ. ಈ ದೇವರಾಗಿರುವ ಪವಿತ್ರಾತ್ಮರನ್ನ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಹೇಗೆ ಸ್ವಾಗತಿಸುತ್ತಿದ್ದೇನೆ? ನೀವು ಹೇಗೆ ಸ್ವಾಗತಿಸುತ್ತಿದ್ದೀರಿ? ಈ ಪವಿತ್ರಾತ್ಮರು ನಿನ್ನಲ್ಲಿ ನನ್ನಲ್ಲಿ ಪ್ರವೇಶಿಸಬೇಕಾದರೆ ನಾನು ಕಳಂಕವಿಲ್ಲದವಳು, ಕಳಂಕವಿಲ್ಲದವನಾಗುವುದಾದರೆ ಮಾತ್ರವೇ ಸಾಧ್ಯ ಹೊರತು ಅಲ್ಲದೆ ಸಾಧ್ಯವಿಲ್ಲ. ಹೌದು, ಪವಿತ್ರಾತ್ಮರು ಶುದ್ಧರು, ಪರಿಶುದ್ಧರು. ಹಾಗೆ ಯಾರು ಪವಿತ್ರಾತ್ಮನ ಧರಿಸಿಕೊಳ್ಳುತ್ತಾನೋ ಅವನೂ ಸಹ ಪರಿಶುದ್ಧನಾಗಿಯೇ ಇರ್ತಾನೆ.
ನಡೆಯಲ್ಲಿ, ನುಡಿಯಲ್ಲಿ, ಚಿಂತನೆಯಲ್ಲಿ, ಕ್ರಿಯೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಎಲ್ಲದರಲ್ಲಿಯೂ ಅವನು ಪರಿಶುದ್ಧನಾಗಿರ್ತಾನೆ. ಪಾಪ ಪ್ರಚೋದನೆಗಳು ಬಂದೇ ಬರ್ತದೆ. ಪಾಪ ಮಾಡಲಿಕ್ಕೂ ಸಹ ಕೆಲವು ಸಾರಿ ಕಾರಣ ಆಗ್ತದೆ. ಆದರೆ ಅವನು ಅದರಿಂದ ತಪ್ಪಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ. ತನ್ನ ಪವಿತ್ರಾತ್ಮರು ತನ್ನನ್ನು ಬಿಟ್ಟು ಹೋಗದಂತೆ ಅವನು ವಾದಾಡುತ್ತಾನೆ. ಅವನು ಪರಿಶ್ರಮಿಸುತ್ತಾನೆ. ನಿಮಗೆ ಅನುಭವ ಇರಬಹುದು. ಪವಿತ್ರಾತ್ಮರಿಗಾಗಿ ನೀವು ನಿಜವಾಗಿ ಹಂಬಲಿಸುತ್ತಾ ಇದ್ದೀರಿ ಎಂಬುದಾದರೆ ಖಂಡಿತವಾಗಿ ನಿಮಗೆ ಅನುಭವವಿರುತ್ತದೆ. ದಾವೀದನನ್ನು ನಾವು ಧ್ಯಾನಿಸುವಾಗ ಪವಿತ್ರಾತ್ಮರನ್ನು ಧರಿಸಿಕೊಂಡಂತಹ ದಾವೀದ ಪವಿತ್ರಾತ್ಮರನ್ನು ಕಳೆದುಕೊಂಡಾಗ ಅವನು ಪೇಚಾಡಿದ, ಹೃದಯ ಸೀಳಿಕೊಂಡ, ಪ್ರಾರ್ಥಿಸಿದ, ಕೂಗಾಡಿದ, ಉಪವಾಸ ಮಾಡಿದ, ನನ್ನಿಂದ ಪವಿತ್ರಾತ್ಮರನ್ನು ತೆಗೆದು ಬಿಡಬೇಡಿ ಎಂದು ಗೋಗರಿದ. ಅದೇ ಅನುಭವ ನನಗೂ ನಿಮಗೂ ಆಗುತ್ತದೆ ಪ್ರಿಯರೇ. ಪವಿತ್ರಾತ್ಮರು ನಮ್ಮೊಳಗೆ ಇರುವಾಗ ನಮಗೆ ಪಾಪದ ಅರಿವು ಬರುತ್ತದೆ. ಕೆಲವು ಸಾರಿ ಪಾಪವೇ ಎಂಬುದಾಗಿ ನಾವು ಪಾಪದ ಸುಖಭೋಗಕ್ಕೆ ಹೋಗುವಾಗ, ಅದರಿಂದ ಆ ಚಿಂತೆ ಯೋಚನೆಗಳಲ್ಲಿ ಮುಳುಗುವಾಗ ಪವಿತ್ರಾತ್ಮರು ನಮ್ಮಿಂದ ದೂರವಾಗುತ್ತಾರೆ. ಆಗ ನಾವು ಪಾಪ ಮಾಡಿಬಿಡುತ್ತೇವೆ. ಯಾವುದನ್ನು ಮಾಡಬಾರದು ಎಂಬುದಾಗಿರುತ್ತೋ ಅದನ್ನು ಮಾಡಿಬಿಡುತ್ತೇವೆ. ಯಾಕೆಂದ್ರೆ ಪವಿತ್ರಾತ್ಮರು ನನ್ನನ್ನು ಬಿಟ್ಟು ದೂರ ಹೋಗುತ್ತಾರೆ. ನಾವು ಕೀರ್ತನೆ 51ರಲ್ಲಿ ನಾವು ನೋಡುತ್ತೇವೆ, ತಳ್ಳಬೇಡನ್ನು ದೇವಾ ನಿನ್ನ ಪವಿತ್ರ ಆತ್ಮನಿಂದ, ದೂಡಬೇಡ ನಿನ್ನ ಪವಿತ್ರ ಆತ್ಮನನ್ನು ನನ್ನಿಂದ. ಹೇಳ್ತಾನೆ, ನೀನ್ ಪವಿತ್ರ ಆತ್ಮ ನನ್ನಿಂದ ತೆಗೆದು ಬಿಡಬೇಡ, ಯಾಕೆ ನಾನು ಪಾಪ ಮಾಡಿಬಿಡ್ತಾನೆ. ನೀನು ನನ್ನಿಂದ ಪವಿತ್ರ ಆತ್ಮನನ್ನು ತೆಗೆಯಬೇಡ, ಒಂದು ಪಕ್ಷ ನೀನು ತೆಗೆದೇ ಆದರೆ ನಾನು ಪಾಪ ಮಾಡಿಬಿಡ್ತಾನೆ ಎಂಬುದಾಗಿ ದಾವೀದ ಪ್ರಾರ್ಥಿಸ್ತಾನೆ ದೇವರಲ್ಲಿ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಪವಿತ್ರಾತ್ಮನ ತಿಳಿದುಕೊಳ್ಳಬೇಕು. ಸುಮ್ಮನೆ ಪವಿತ್ರಾತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ ಅಂದ್ರೆ ಏನು ಪ್ರಯೋಜನವಿಲ್ಲ. ಪವಿತ್ರಾತ್ಮರು ಬರೋದಿಲ್ಲ. ನಮ್ಮನ್ನ ಶುದ್ಧೀಕರಿಸಬೇಕು. ಒಳ್ಳೆಯ ಪಾಪ ನಿವೇದನೆಯ ಮೂಲಕವಾಗಿ, ಪರಿವರ್ತನೆಯ ಮನಸ್ಸಿನ ಮೂಲಕವಾಗಿ, ನನ್ನ ತಪ್ಪಿನ ಅರಿವನ್ನು ನಾನು ಮಾಡಬೇಕು. ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ಹೇಗೆ ನಡೀತಾ ಇದ್ದೇನೆ, ನಾನು ಹೇಗೆ ಮಾತಾಡ್ತಾ ಇದ್ದೇನೆ, ಇವುಗಳನ್ನ ನಾನು ಕಣ್ಣೋಟವನ್ನು ನೋಡಬೇಕು. ನನ್ನ ಪವಿತ್ರಾತ್ಮರನ್ನು ನಾನು ಪಡೆದುಕೊಳ್ಳಬೇಕಾದರೆ ನಾನು ನನ್ನನ್ನು ನೋಡಬೇಕು. ನನ್ನ ಜೀವನ ಹೇಗಿದೆ, ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ದಾರಿ ಹೇಗಿದೆ, ನನ್ನ ಮಾತು ಹೇಗಿದೆ, ನನ್ನ ಚಿಂತನೆ ಹೇಗಿದೆ, ಇವೆಲ್ಲವನ್ನ ಪರಿಶೀಲಿಸಿ ಅವುಗಳನ್ನು ನನ್ನಿಂದ ತೆಗೆದು ಹಾಕುವಾಗ ಪವಿತ್ರಾತ್ಮರು ಆಗಮಿಸುತ್ತಾರೆ. ಇಲ್ಲಾಂದ್ರೆ ಆಗಮಿಸುವುದಿಲ್ಲ. ಸುಮ್ಮನೆ ಪವಿತ್ರಾತ್ಮರ ಬರೋದಿಲ್ಲ. ಸುಮ್ಮನೆ ದಿನ 10 ಜಪಸಾಲ ಹೇಳ್ತೇನೆ ಅಂತ ತಿರುವುದ್ರೆ ಬರೋದಿಲ್ಲ. ಹೋಗಿ ಸುಮ್ಮನೆ ಕುತ್ಕೊಂಡ್ ಬಿಡ್ತಾನೆ ಪ್ರಾರ್ಥನೆಗೆ ಅಡೋರೇಷನ್ ಚಾಪಲ್ ಅಂದ್ರೆ ಬರೋದಿಲ್ಲ. ನನ್ನನ್ನು ನೋಡಬೇಕು. ಮನೆ ಇದೆ, ನಮ್ಮ ಮನೆ ಇದೆ, ಸುಂದರವಾದ ನಿಮ್ಮ ಮನೆಗಳಿದೆ ಅಲ್ಲ, ಏನ್ ಮಾಡ್ತೀರಿ? ಪೊರ್ಕೆ ಇಡ್ಸುಳಿ ತಗೊಳ್ತೇವೆ, ಎಲ್ಲೆಲ್ಲಿ ಕೊಳೆ ಇದೆ ಅಂತ ಹುಡುಕಿ ಹೋಗ್ತೇವೆ, ಎಲ್ಲೆಲ್ಲಿ ಕಸ ಇದೆ ಅಂತ ಹುಡುಕಿ ಹೋಗಿಲ್ಲ, ಮಂಚದಡಿಯಲ್ಲೆಲ್ಲ ಹೋಗ್ತೇವೆ, ಚೇರಡಿಲೆಲ್ಲ ಹೋಗ್ತೇವೆ, ಮೂಲಲೆಲ್ಲ ಹೋಗ್ತೇವೆ, ಹೋಗಿ ಎಲ್ಲವನ್ನ ಕ್ಲೀನ್ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಯಾರ ಬಂದು ಹೇಳ್ತಾರ? ಇಲ್ಲ, ನಾವೇ ಹೋಗಿ ಎಲ್ಲವನ್ನ ಕ್ಲೀನ್ ಮಾಡ್ತೇವೆ. ಎಲ್ಲೆಲ್ಲಿ ಕಸ ಹುಟ್ಟು ಅಂತೇಳಿ ಹುಡುಕಿ ಹೋಗ್ತೇವೆ. ಅಡಿಗೆ ಮನೆ, ಹಾಲು, ಕಿಚನ್ನು, ರೂಮು, ಟಾಯ್ಲೆಟು, ಮೇಲೆ, ಗೋಡೆ, ಮೂಲೆ ಎಲ್ಲ ಕಡೆ ನಾವೇ ಹೋಗಿ ಎಲ್ಲವನ್ನ ಕ್ಲೀನ್ ಮಾಡ್ತೇವೆ. ತೃಪ್ತಿ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ತೇವೆ. ಆವಾಗ ತುಂಬಾ ಚೆನ್ನಾಗಿದೆಪ್ಪ, ಎಲ್ಲ ಕ್ಲೀನ್ ಆಯ್ತು. ಕಿಟಿಗೆ ಕಂಬಿಯನ್ನು ಬಿಡುವುದಿಲ್ಲ, ಕ್ಲೀನ್ ಮಾಡಿ. ಹಾಗೆ ನಮ್ಮನ್ನ ನಾವು ಶುದ್ಧ ಮಾಡಬೇಕು. ಆಗ ಪವಿತ್ರ ಆತ್ಮರು ನಮ್ಮಲ್ಲಿ ಆಗಮಿಸ್ತಾರೆ. ನನ್ನನ್ನು ನಾನು ನೋಡದೆ ಹೋದರೆ, ನನ್ನ ತಪ್ಪುಗಳ ಅರಿವು ನನಗೆ ಬರದೆ ಹೋದರೆ ಪವಿತ್ರ ಆತ್ಮ ನಿಮಗೆ ಖಂಡಿತವಾಗಿ ಬರುವುದಿಲ್ಲ. ಖಂಡಿತವಾಗಿ ಪವಿತ್ರ ಆತ್ಮರನ್ನ ನಾನು ಮತ್ತು ನೀವು ಧರಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದ ಪವಿತ್ರ ಆತ್ಮರು ದೇವರಾಗಿದ್ದಾರೆ. ಪವಿತ್ರ ಆತ್ಮರು ನನ್ನೊಡನೆ ನಿನ್ನೊಡನೆ ವಾಸ ಮಾಡುವವರಾಗಿದ್ದಾರೆ. ಅವರು ಬರುವಾಗ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು ಹಾಗೂ ಮುನ್ನಡೆಯಲ್ಲಿರುವಂತಹ ವಿಷಯಗಳನ್ನು ನಮಗೆ ತಿಳಿಸುವರು, ನಮ್ಮನ್ನು ಬಲಪಡಿಸುವರು. ಅದರಿಂದ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ಪವಿತ್ರಾತ್ಮರ ಈ ಅನುಭವ ಕೇವಲ ಒಂದು ಸಮಯ ಕಳೆಯುವುದಕ್ಕಾಗಿ ಅಲ್ಲ, ಜೀವನವಿಡೀ ಧರ್ಮಸಭೆಯನ್ನು ಕಟ್ಟೆಬ್ಬಿಸುವುದಕ್ಕಾಗಿಯೂ, ಎಲ್ಲ ಆತ್ಮಗಳನ್ನು ದೇವರ ಬಳಿ ಕರೆತರುವುದಕ್ಕಾಗಿಯೂ, ದೇವರ ಮಹಿಮೆಯನ್ನು ಪ್ರಕಟಿಸುವುದಕ್ಕಾಗಿಯೂ ಆಗಿದೆ. ಅದರಿಂದ ಪವಿತ್ರ ಆತ್ಮರಿಗಾಗಿ ಹಂಬಲಿಸುವ, ಪವಿತ್ರ ಆತ್ಮರಿಗಾಗಿ ದಾಹಗೊಳ್ಳುವ, ಕೇವಲ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡದೆ
ನನ್ನನ್ನು ನಾನು ನೋಡಿ, ನಿಮ್ಮನ್ನು ನೀವು ನೋಡಿ ಶುದ್ಧೀಕರಿಸಿಕೊಳ್ಳುವ, ಹಳೆಯ ಜೀವನವನ್ನು ತೊರೆದು ಹೊಸ ಜೀವನಕ್ಕೆ ಬರುವ. ಯಾವಾಗ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನಕ್ಕೆ ಬರುತ್ತೇವೋ ಆಗ ಪವಿತ್ರ ಆತ್ಮರು ನಮ್ಮಲ್ಲಿ ಆಗಮಿಸುತ್ತಾರೆ. ಹೌದು, ಪವಿತ್ರ ಆತ್ಮರು ಆಗಮಿಸುವಾಗ ನಾವು ನೂತನ ಮನುಷ್ಯರಾಗುತ್ತೇವೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳುತ್ತೇವೆ. ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ ಪಾಪದ ಅರಿವು ನಮಗಾಗ್ತದೆ. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನನ್ನ ಜೀವನ ಎಷ್ಟು ಕೆಟ್ಟದ್ದಾಗಿದೆ ಅಥವಾ ನನ್ನ ಜೀವಿತದಲ್ಲಿ ಎಷ್ಟು ದುಷ್ಟತನ, ಇದೆಲ್ಲವೂ ನಮಗೆ ಅರಿವಾಗ್ತದೆ ಪವಿತ್ರ ಆತ್ಮರು ಬರುವಾಗ. ಅದಕ್ಕೆ ಮುಂಚಿತವಾಗಿ ನನ್ನನ್ನು ನಾನು ನೋಡಬೇಕು. ನನ್ನ ಪ್ರತಿಯೊಂದನ್ನು ನಾನು ನೋಡಿ, ನನ್ನ ಸ್ವಭಾವಗಳನ್ನು ನೋಡಿ ಆ ಸ್ವಭಾವಗಳಿಂದ ನಾನು ದೂರಾಗಲು ಸಂಪೂರ್ಣವಾಗಿ ಪ್ರಾರ್ಥಿಸಿ ನನ್ನನ್ನು ಎಚ್ಚರ ವಹಿಸಿಕೊಂಡು ಪರಿವರ್ತಿಸಿಕೊಳ್ಳಬೇಕು. ಅದರಿಂದ ಪ್ರಿಯರೇ, ಆಲಿಸಿ, ಪ್ರತಿದಿನ 3 ಗಂಟೆಗೆ ಈ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಪ್ರಾರ್ಥಿಸಿ ಧ್ಯಾನಿಸಿ. ಯಾಕಂದರೆ ಈ ದಿನಗಳಲ್ಲಿ ಪವಿತ್ರಾತ್ಮನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಅರ್ಧ ಗಂಟೆಗಳ ಕಾಲ ನಮಗೆ ಪವಿತ್ರಾತ್ಮರು ತಮ್ಮ ಜ್ಞಾನವನ್ನು ನೀಡುತ್ತಾರೆ. ಈ ಸತ್ಯವನ್ನು ಕುರಿತು, ಸ್ವರ್ಗರಾಜ್ಯವನ್ನು ಕುರಿತು, ನಮ್ಮನ್ನು ಕುರಿತು, ನಮ್ಮ ಜೀವಿತವನ್ನು ಕುರಿತು, ಪಾಪವನ್ನು ಕುರಿತು ನಮಗೆ ಅರಿವನ್ನು ಮೂಡಿಸುತ್ತಾರೆ. ಅದರಿಂದ ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ನಾವು ನಿಮಗೆ ಕಳಿಸಿಕೊಡುವಂಥ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ. ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಅರಿಯಲಿ, ಪವಿತ್ರಾತ್ಮರನ್ನು ಅರಿಯಲಿ, ದೇವರ ಆರೆಂಬುದನ್ನು ಅರಿಯಲಿ, ಪವಿತ್ರಾತ್ಮರ ಆರೆಂಬುದನ್ನು ಅರಿಯಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ನಾವು ಧ್ಯಾನಿಸುವ 3ನೆಯ ಭಾಗವನ್ನು ಪ್ರಿಯರೇ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.